ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿ ದೀಪ ಚಾನಲ್ಗೆ ಸ್ವಾಗತ. ಕುಂಭರಾಶಿಯ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಈ ಸಮಯದಲ್ಲಿ 3 ದಿವ್ಯ ಶಕ್ತಿಗಳು ಪ್ರವೇಶಿಸುತ್ತವೆ. ಅವುಗಳ ಸಂಕೇತಗಳು ನಿಮಗೆ ಪ್ರತಿದಿನ ಕಾಣಿಸುತ್ತವೆ, ಆದರೂ ನೀವು ಅವುಗಳನ್ನು ಗುರುತಿಸಲು ಸಾಧ್ಯವಾಗುತ್ತಿಲ್ಲ. ಎಲ್ಲಕ್ಕಿಂತ ಹೆಚ್ಚು ಆಶ್ಚರ್ಯಕರ ಸಂಗತಿ ಎಂದರೆ ಈ 3ರಲ್ಲಿ ಒಂದು ಶಕ್ತಿಯು ಕಳೆದ ಕೆಲವು ದಿನಗಳಿಂದ ನಿಮಗೆ ಸತತವಾಗಿ ಒಂದು ಸಂದೇಶವನ್ನು ನೀಡಲು ಪ್ರಯತ್ನಿಸುತ್ತಿದೆ. ಒಂದು ವೇಳೆ ನೀವು ಆ ಸಂಕೇತವನ್ನು ನಿರ್ಲಕ್ಷಿಸಿದರೆ ನಿಮ್ಮ ಜೀವನದ ಒಂದು ದೊಡ್ಡ ಅವಕಾಶವು ನಿಮ್ಮ ಕೈತಪ್ಪಿ ಹೋಗಬಹುದು. ನಿಲ್ಲಿ, ಇದು ಯಾವುದೇ ಸಾಮಾನ್ಯ ಸಂಗತಿ ಎಂದು ನೀವು ಯೋಚಿಸುವ ಮುನ್ನ ಗಮನವಿಟ್ಟು ಕೇಳಿ. ಇಂದಿನ ಈ ರಹಸ್ಯವು ಕುಂಭರಾಶಿಯವರಿಗೆ ಮಾತ್ರ ತಿಳಿಯಲಿದೆ. ಇದು ನಿಮ್ಮ ಮನಸ್ಸಿನಲ್ಲಿ ಹಲವು ದಿನಗಳಿಂದ ಕಾಡುತ್ತಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬಲ್ಲದು. ಎಂದರೆ ಗ್ರಹಗಳ ಪ್ರಸ್ತುತ ಸ್ಥಿತಿಯು ನಿಮ್ಮ ಮನೆಯ ಸುತ್ತಮುತ್ತ, ನಿಮ್ಮ ಕೋಣೆಯಲ್ಲಿ, ನಿಮ್ಮ ಮುಖ್ಯ ದ್ವಾರದ ಬಳಿ ಮತ್ತು ನಿಮ್ಮ ಕನಸುಗಳಲ್ಲಿಯೂ ಸಹ ಕೆಲವು ಅಸಾಮಾನ್ಯ ಸಂಕೇತಗಳು ಕಾಣಿಸುತ್ತವೆ ಎಂಬುದನ್ನು ತೋರಿಸುತ್ತಿದೆ. ಕಳೆದ ಕೆಲವು ಸಮಯದಿಂದ ನಿಮಗೆ ಯಾವುದೇ ಕಾರಣವಿಲ್ಲದೆ ಆತಂಕದ ಅನುಭವವಾಗುತ್ತಿದೆಯೇ? ಯಾವುದೋ ಒಂದು ಅದೃಶ್ಯ ಶಕ್ತಿಯು ನಿಮ್ಮನ್ನು ಯಾವುದೋ ಕೆಲಸಕ್ಕಾಗಿ ಪ್ರೇರೇಪಿಸುತ್ತಿರುವಂತೆ ಅನಿಸುತ್ತಿದೆಯೇ? ನೀವು ಇದ್ದಕ್ಕಿದ್ದಂತೆ ಅರ್ಥವಾಗದ ಕೆಲವು ಕನಸುಗಳನ್ನು ಕಂಡಿದ್ದೀರಾ? ನಿಮ್ಮ ಉತ್ತರ ಹೌದು ಎಂದಾದರೆ ಮುಂದಿನ ವಿಷಯವು ನಿಮಗೆ ತುಂಬಾ ಮುಖ್ಯವಾಗಲಿದೆ, ಏಕೆಂದರೆ ಈ ಸಮಯದಲ್ಲಿ ಬ್ರಹ್ಮಾಂಡವು ಕುಂಭರಾಶಿಯವರಿಗೆ ಕೆಲವು ಅಸಾಮಾನ್ಯ ಸಂಕೇತಗಳನ್ನು ಕಳಿಸುತ್ತಿದೆ. ಆಶ್ಚರ್ಯದ ಸಂಗತಿ ಎಂದರೆ ಈ ಸಂಕೇತಗಳನ್ನು ನಿಮ್ಮ ಮನೆಯೊಳಗೆ ಪ್ರವೇಶಿಸುವ ಮೊದಲ ದಿವ್ಯ ಶಕ್ತಿಯು ಗುರುತಿಸುತ್ತದೆ. ಈ ಮೊದಲ ಶಕ್ತಿಯು ಸ್ವಚ್ಛತೆ, ಶ್ರದ್ಧೆ ಮತ್ತು ಸಕಾರಾತ್ಮಕ ಶಕ್ತಿ ಇರುವಲ್ಲಿಗೆ ಬರುತ್ತದೆ. ಅನೇಕ ಜನರು ಇದನ್ನು ಕೇವಲ ಕಾಕತಾಳೆ ಎಂದು ಮರೆತು ಬಿಡುತ್ತಾರೆ, ಆದರೆ ಸತ್ಯವೇ ಬೇರೆಯಾಗಿದೆ. ಚೆನ್ನಾಗಿ ನೆನಪಿಸಿಕೊಳ್ಳಿ, ಎಂದಾದರೂ ಇದ್ದಕ್ಕಿದ್ದಂತೆ ನಿಮ್ಮ ಮನೆಯಲ್ಲಿ ಯಾವುದೇ ಶುಭವಾರ್ತೆ ಬರುವ ಮುನ್ನ ಹಕ್ಕಿಯ ಧ್ವನಿ, ಯಾವುದೋ ವಿಶೇಷ ಸುಗಂಧ ಅಥವಾ ಯಾವುದಾದರೂ ಅನಿರೀಕ್ಷಿತ ಅತಿಥಿಗಳ ಆಗಮನವಾಗಿದೆ. ಹಾಗೆ ಆಗಿದ್ದರೆ ಆ ಸಂಕೇತವು ಸಾಮಾನ್ಯವಾದುದಲ್ಲ. ಈಗ ನಾನು ಹೇಳಲಿರುವ ವಿಷಯವು ಇನ್ನೂ ಹೆಚ್ಚು ಆಶ್ಚರ್ಯಕರವಾಗಿದೆ. ಕುಂಭರಾಶಿಯವರ ಆರ್ಥಿಕ ಸ್ಥಿತಿಯಲ್ಲಿ ನಿಧಾನವಾಗಿ ಬದಲಾವಣೆಗಳು ಪ್ರಾರಂಭವಾಗಿವೆ. ಈಗಲೇ ನಿಮಗೆ ಇದರ ಫಲಿತಾಂಶಗಳು ಕಾಣಿಸದೇ ಇರಬಹುದು, ಆದರೆ ಶಕ್ತಿಯು ಹರಿವು ಬದಲಾಗುತ್ತದೆ. ಕೆಲವು ಜನರಿಗೆ ಇದ್ದಕ್ಕಿದ್ದಂತೆ ಧನಪ್ರಾಪ್ತಿಯ ಅವಕಾಶಗಳು ಸಿಗಲಿವೆ. ಕೆಲವರಿಗೆ ಸಿಲುಕಿಕೊಂಡಿದ್ದ ಹಣವು ಮರಳಿ ಬರುವ ಸಾಧ್ಯತೆಗಳು ಸೃಷ್ಟಿಯಾಗಲಿವೆ. ಇನ್ನು ಕೆಲವರಿಗೆ ತಾವು ನಿರೀಕ್ಷಿಸದೇ ಇರುವಂಥ ಕೆಲಸಗಳು ಸಿಗಲಿವೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆಯೂ ಅಡಗಿದೆ, ಏಕೆಂದರೆ ಅದೃಷ್ಟದ ಬಾಗಿಲು ತೆರೆದಾಗ ಅಸೂಯೆ ಪಡುವ ಜನರು ಸಹ ಸಕ್ರಿಯರಾಗಿರುತ್ತಾರೆ. ಇದೇ ಕಾರಣಕ್ಕೆ ನಿಮ್ಮ ಸುತ್ತಮುತ್ತ ಯಾರಾದರೂ ಅಂಥ ವ್ಯಕ್ತಿ ಇರಬಹುದು. ಅವರು ನಿಮ್ಮ ಮುಂದೆ ನಿಮ್ಮ ಹಿತೈಷಿಯಂತೆ ನಟಿಸಲು ಪ್ರಯತ್ನಿಸುತ್ತಾರೆ, ಆದರೆ ಮನಸ್ಸಿನೊಳಗೆ ನಿಮ್ಮ ಪ್ರಗತಿಯನ್ನು ಕಂಡು ಸಂತೋಷ ಪಡುವುದಿಲ್ಲ. ಈ ಮಾತು ಕೇಳಿ ಆಶ್ಚರ್ಯ ಪಡಬೇಡಿ, ಏಕೆಂದರೆ ಗ್ರಹಗಳ ಚಲನೆಯು ಇದನ್ನೇ ಸೂಚಿಸುತ್ತದೆ. ಆ ರಹಸ್ಯದ ಬಗ್ಗೆ ನಾನು ಆರಂಭದಲ್ಲಿ ಮಾತನಾಡಿದ್ದೆ. ನಿಮ್ಮ ಮನೆಯೊಳಗೆ ಬರಲಿರುವ 2ನೇ ದಿವ್ಯ ಶಕ್ತಿಯು ಇದೇ ವ್ಯಕ್ತಿಯಿಂದ ಬರಬಹುದಾದ ಅಪಾಯದ ಬಗ್ಗೆ ಸೂಚನೆ ನೀಡುತ್ತಿದೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಮಾತು. ನೀವು ಇಲ್ಲಿವರೆಗೆ ಈ ವಿಡಿಯೋ ನೋಡುತ್ತಿದ್ದರೆ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಜೈ ವಿಷ್ಣು ಎಂದು ತಪ್ಪದೆ ಬರೆಯಿರಿ, ಏಕೆಂದರೆ ಇಂದಿನ ಈ ಚರ್ಚೆಯು ಭಗವಾನ್ ವಿಷ್ಣುವಿನ ಕೃಪೆಗೆ ಸಂಬಂಧಿಸಿದ ಒಂದು ಆಳವಾದ ರಹಸ್ಯವನ್ನು ಹೊರಹಾಕಲಿದೆ. ನೂರಾರು ಜನರು ಒಟ್ಟಾಗಿ ಜೈ ವಿಷ್ಣು ಎಂದು ಬರೆದಾಗ ಸಕಾರಾತ್ಮಕ ಶಕ್ತಿ ಒಂದು ವಿಶೇಷ ಪ್ರವಾಹವು ಸೃಷ್ಟಿಯಾಗುತ್ತದೆ. ಈಗ ಮತ್ತೆ ಆ ರಹಸ್ಯಕ್ಕೆ ಬರೋಣ. ಕುಂಭರಾಶಿಯವರ 2ನೇ ದಿವ್ಯ ಶಕ್ತಿಯು ನಿಮ್ಮ ಮನೆಯಲ್ಲಿ ಪ್ರವೇಶಿಸಿದಾಗ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಬದಲಾವಣೆಯು ಬರಲಿದೆ. ಈ ಬದಲಾವಣೆಯು ಕೆಲವೊಮ್ಮೆ ಹಣಕ್ಕೆ ಸಂಬಂಧಿಸಿದಿರಬಹುದು, ಕೆಲವೊಮ್ಮೆ ಉದ್ಯೋಗಕ್ಕೆ, ಕೆಲವೊಮ್ಮೆ ಪ್ರೇಮಕ್ಕೆ, ಅಥವಾ ನಿಮ್ಮ ಇಡೀ ದಿಕ್ಕನ್ನೇ ಬದಲಾಯಿಸಬಲ್ಲ ಒಂದು ನಿರ್ಧಾರಕ್ಕೆ ಸಂಬಂಧಿಸಿದ್ದಿರಬಹುದು. ಆದರೆ ತೊಂದರೆ ಎಂದರೆ ಹೆಚ್ಚಿನ ಜನರು ಆ ಸಂಕೇತವನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ಎಲ್ಲವೂ ಸಾಮಾನ್ಯವಾಗಿ ನಡೆಯುತ್ತಿದೆ ಎಂದು ಅವರು ಭಾವಿಸುತ್ತಾರೆ, ಆದರೆ ಅದೃಶ್ಯ ಮಟ್ಟದಲ್ಲಿ ಬಹಳಷ್ಟು ಬದಲಾವಣೆಗಳು ಆಗುತ್ತಿರುತ್ತವೆ. ಉದಾಹರಣೆಗೆ, ಕಳೆದ ಕೆಲವು ದಿನಗಳಿಂದ ನಿಮಗೆ ಪದೇ ಪದೇ ಯಾವುದೇ ಒಂದು ನಿರ್ದಿಷ್ಟ ವಿಷಯದ ನೆನಪಾಗುತ್ತಿದ್ದರೆ, ಯಾವುದೇ ಒಂದು ಅಪೂರ್ಣ ಕೆಲಸವು ಇದ್ದಕ್ಕಿದ್ದಂತೆ ಪದೇ ಪದೇ ನಿಮ್ಮ ಮನಸ್ಸಿನಲ್ಲಿ ಬರುತ್ತಿದ್ದರೆ, ಯಾವುದೇ ಹಳೆಯ ಕನಸು ಮತ್ತೆ ಜೀವಂತವಾಗುತ್ತಿರುವಂತೆ ಅನಿಸುತ್ತಿದ್ದರೆ, ಇದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ, ಏಕೆಂದರೆ ಇದು ಕೇವಲ ನಿಮ್ಮ ಮನಸ್ಸಲ್ಲ. ಇದರ ಹಿಂದೆ ಒಂದು ಆಳವಾದ ಸಂಕೇತವು ಅಡಗಿರಬಹುದು. ಇದು ನಿಮ್ಮನ್ನು ಯೋಚಿಸುವಂತೆ ಮಾಡುತ್ತಿದೆ. ಕಳೆದ ಕೆಲವು ಸಮಯದಿಂದ ನಿಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ಪದೇ ಪದೇ ಮರುಕಳಿಸುತ್ತಿರುವುದನ್ನು ನೀವು ಗಮನಿಸಿದ್ದೀರಾ? ಕೆಲವೊಮ್ಮೆ ಒಂದೇ ರೀತಿಯ ಜನರು ಭೇಟಿಯಾಗುತ್ತಾರೆ, ಕೆಲವೊಮ್ಮೆ ಒಂದೇ ರೀತಿಯ ತೊಂದರೆಗಳು ಎದುರಾಗುತ್ತವೆ, ಕೆಲವೊಮ್ಮೆ ಒಂದೇ ರೀತಿಯ ಸಂದರ್ಭಗಳು ಸೃಷ್ಟಿಯಾಗುತ್ತವೆ. ಹೀಗೇಕೆ ಆಗುತ್ತಿದೆ? ಇದು ಕೇವಲ ಯೋಗವೇ, ಅಥವಾ ಹಿಂದೆ ಯಾವುದಾದರೂ ಅಡಗಿರುವ ಸಂದೇಶವಿದೆ? ಇದೇ ಪ್ರಶ್ನೆಯು ನಿಮ್ಮನ್ನು ಈ 3ನೇ ಶಕ್ತಿ ಕಡೆಗೆ ಕರೆದೊಯ್ಯುತ್ತದೆ, ಮತ್ತು ಸಿಗಲಿರುವ ಉತ್ತರವು ನಿಮ್ಮ ಆಲೋಚನೆಯನ್ನೇ ಬದಲಾಯಿಸಬಲ್ಲದು. ಈಗ ಆ ಸಮಯ ಬಂದಿದೆ. ಯಾವುದಕ್ಕಾಗಿ ದೀರ್ಘಕಾಲದ ಕಾಯುವಿಕೆ ಇತ್ತೋ ಅದು ಮುಗಿದಿದೆ.
ಕುಂಭರಾಶಿಯವರ ಮೂರನೇ ದಿವ್ಯ ಶಕ್ತಿಯ ರಹಸ್ಯವು ಕೇವಲ ತಮ್ಮ ಜೀವನದಲ್ಲಿ ನಡೆಯುವ ಸಂಕೇತಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಜನರ ಮುಂದೆ ಮಾತ್ರ ಅನಾವರಣಗೊಳ್ಳುತ್ತದೆ. ಏಕೆಂದರೆ ಈ ಶಕ್ತಿಯು ನೇರವಾಗಿ ನಿಮ್ಮ ಅದೃಷ್ಟದ ಬಾಗಿಲಿಗೆ ಸಂಬಂಧಿಸಿದೆ. ಗಮನವಿಟ್ಟು ಕೇಳಿ. ಕೆಲವೊಮ್ಮೆ ನಿಮಗೆ ಎಲ್ಲವೂ ನಿಂತು ಹೋಗಿದೆ ಎಂದು ಅನಿಸುತ್ತದೆ. ಕಷ್ಟಪಟ್ಟ ನಂತರವೂ ಫಲಿತಾಂಶಗಳು ಸಿಗುತ್ತಿರುವುದಿಲ್ಲ. ಇತರ ಜನರು ಮುನ್ನಡೆಯುತ್ತಿರುವುದು ಕಾಣಿಸುತ್ತದೆ ಮತ್ತು ನನ್ನೊಂದಿಗೆ ಮಾತ್ರ ಹೀಗೇಕೆ ಆಗುತ್ತಿದೆ ಎಂದು ನೀವು ಯೋಚಿಸುತ್ತಿದ್ದೀರಿ. ಆದರೆ ಸತ್ಯವೇನೆಂದರೆ ಹಲವು ಬಾರಿ ದೇವರು ನಿಮ್ಮನ್ನು ತಡೆಯುತ್ತಿರುವುದಿಲ್ಲ, ಬದಲಿಗೆ ಸರಿಯಾದ ಸಮಯಕ್ಕಾಗಿ ಕಾಯುವಂತೆ ಮಾಡುತ್ತಿರುತ್ತಾರೆ. ಇದೇ ಆ ಮೂರನೇ ದಿವ್ಯ ಶಕ್ತಿಯ ಅತ್ಯಂತ ದೊಡ್ಡ ಸಂದೇಶವಾಗಿದೆ. ಜೀವನದಲ್ಲಿ ಆಗಿರುವ ವಿಳಂಬವು ವ್ಯರ್ಥವಾಗಿಲ್ಲ. ನಿಮ್ಮ ಕೈಯಿಂದ ತಪ್ಪಿ ಹೋದ ಅವಕಾಶಗಳು ಸಹ ಯಾವುದೋ ಒಂದು ದೊಡ್ಡ ಕಾರಣಕ್ಕಾಗಿ ತಪ್ಪಿ ಹೋಗಿವೆ. ನಿಮ್ಮನ್ನು ಬಿಟ್ಟು ಹೋದ ಜನರು ಸಹ ನಿಮ್ಮ ಭವಿಷ್ಯದ ಸಿದ್ಧತೆಯ ಒಂದು ಭಾಗವಾಗಿದ್ದರು. ಈಗ ಗ್ರಹಗಳ ಸಂಕೇತವು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವು ಆರಂಭವಾಗಲು ಸಿದ್ಧತೆ ನಡೆಯುತ್ತಿದೆ ಎಂದು ಹೇಳುತ್ತಿದೆ. ಆದರೆ ಇಲ್ಲಿ ಒಂದು ವಿಷಯವಿದೆ, ಅದನ್ನು ಬಹಳ ಕಡಿಮೆ ಜನರು ತಿಳಿದಿದ್ದಾರೆ. ಈ ಮೂರನೇ ಶಕ್ತಿಯು ಯಾವುದೇ ಮನೆಯಲ್ಲಿ ಸಕ್ರಿಯವಾದಾಗ ಆ ಮನೆಯ ಜನರು ಮೊದಲು ಒಂದು ಸಣ್ಣ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತದೆ. ಬರುವ ದಿನಗಳಲ್ಲಿ ನಿಮ್ಮ ಮುಂದೆ ಅಂಥ ಒಂದು ನಿರ್ಧಾರವು ಬರಬಹುದು. ಅದರಲ್ಲಿ ನೀವು ನಿಮ್ಮ ಮನಸ್ಸು ಮತ್ತು ಬುದ್ಧಿಯ ನಡುವೆ ಆಯ್ಕೆ ಮಾಡಬೇಕಾಗುತ್ತದೆ. ಯಾವುದಾದರೂ ಸಿಹಿ ಮಾತುಗಳನ್ನು ಆಡಿ ನಿಮ್ಮನ್ನು ದಾರಿ ತಪ್ಪಿಸಲು ಪ್ರಯತ್ನಿಸಬಹುದು. ಯಾವುದೇ ಒಂದು ಅವಕಾಶವು ಎಷ್ಟು ಆಕರ್ಷಕವಾಗಿ ಕಾಣಿಸಬಹುದೆಂದರೆ ನೀವು ತಕ್ಷಣವೇ ನಿರ್ಧಾರ ತೆಗೆದುಕೊಳ್ಳಲು ಬಯಸಬಹುದು. ಆದರೆ ಇಲ್ಲಿ ನೀವು ಜಾಗರೂಕರಾಗಿರಬೇಕು, ಏಕೆಂದರೆ ಹೊಳೆಯುವುದೆಲ್ಲವೂ ಚಿನ್ನವಲ್ಲ ಮತ್ತು ಸಾಮಾನ್ಯವಾಗಿ ಕಾಣುವುದು ಹಲವು ಬಾರಿ ದೊಡ್ಡ ವರವಾಗುತ್ತದೆ. ನೀವು ಇಲ್ಲಿಯವರೆಗೆ ಕೇಳುತ್ತಿದ್ದರೆ ಒಂದು ಬಾರಿ ಅನಿಸಿಕೆಯಲ್ಲಿ ಜೈ ವಿಷ್ಣು ಎಂದು ತಪ್ಪದೆ ಬರೆಯಿರಿ, ಏಕೆಂದರೆ ಮುಂದೆ ಬರಲಿರುವ ವಿಷಯವು ನಿಮ್ಮ ಜೀವನದ ದಿಕ್ಕಿಗೆ ಸಂಬಂಧಿಸಿದ್ದಾಗಿದೆ. ಕುಂಭರಾಶಿಯವರ ಪ್ರೇಮ ಜೀವನದ ಬಗ್ಗೆಯೂ ಒಂದು ವಿಶೇಷ ಸಂಕೇತವು ಕಾಣಿಸುತ್ತಿದೆ. ಒಂದು ವೇಳೆ ನೀವು ಮನಸ್ಸಿನಲ್ಲಿ ಯಾರನ್ನಾದರೂ ಇಷ್ಟಪಡುತ್ತಿದ್ದರೆ ಅದರ ಬಗ್ಗೆಯೂ ಬದಲಾವಣೆಗಳು ಬರಲಿವೆ. ನಿಮ್ಮ ಜೀವನಕ್ಕೆ ಬರಲಿರುವ ಮುಂದಿನ ದಿನಗಳಲ್ಲಿ ಒಬ್ಬ ವ್ಯಕ್ತಿಯು ಮತ್ತೆ ನಿಮ್ಮ ಮುಂದೆ ಬರಬಹುದು. ಅವರ ಬಗ್ಗೆ ನೀವು ಯೋಚಿಸುವುದನ್ನೇ ಬಿಟ್ಟು ಬಿಟ್ಟಿದ್ದೀರಿ. ಆ ವ್ಯಕ್ತಿಯು ಯಾರಾದರೂ ಹಳೆಯ ಸ್ನೇಹಿತನಾಗಿರಬಹುದು, ಯಾರಾದರೂ ಸಂಬಂಧಿಕನಾಗಿರಬಹುದು, ಅಥವಾ ನಿಮ್ಮ ಜೀವನದಲ್ಲಿ ಒಂದು ಕಾಲದಲ್ಲಿ ತುಂಬ ಪ್ರಮುಖರಾಗಿದ್ದ ವ್ಯಕ್ತಿಯಾಗಿರಬಹುದು. ಈಗ ನೀವು ಯೋಚಿಸುತ್ತಿರಬಹುದು, ಇದಕ್ಕೂ ಆ ಮೂರು ದೇವತೆಗಳಿಗೂ ಏನು ಸಂಬಂಧ ಎಂದು. ಇದೇ ಅತ್ಯಂತ ದೊಡ್ಡ ರಹಸ್ಯವಾಗಿದೆ, ಏಕೆಂದರೆ ಈ ಮೂರು ದಿವ್ಯ ಶಕ್ತಿಗಳಲ್ಲಿ ಒಂದು ಶಕ್ತಿಯ ಸಂಬಂಧವು ನಿಮ್ಮ ಹಳೆಯ ಸಂಬಂಧಗಳು ಮತ್ತು ಹಳೆಯ ಅಪೂರ್ಣ ಕರ್ಮಗಳಿಗೆ ಸಂಬಂಧಿಸಿದ್ದಾಗಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಸ್ವಲ್ಪ ಸಮಯದ ನಂತರ ನೀಡುತ್ತೇನೆ. ನಿಮಗೆ ಈ ಜೀವನವು ಬದಲಾಯಿಸಬಲ್ಲ ಒಂದು ವಿಷಯವು ಸಾಬೀತಾಗಬಹುದು. ಗಮನವಿಟ್ಟು ಕೇಳಿ. ಮುಂಬರುವ ದಿನಗಳಲ್ಲಿ ನಿಮಗೆ ಇಂತಹ ಒಂದು ಸಂಕೇತವು ಸಿಗಬಹುದು. ಅದು ಮೊದಲು ನಿಮಗೆ ಸಾಮಾನ್ಯವೆಂದು ಅನಿಸಬಹುದು, ಆದರೆ ನಂತರದಲ್ಲಿ ಅದೇ ಸಂಕೇತವು ಒಂದು ದೊಡ್ಡ ಘಟನೆಗೆ ಕಾರಣವಾಗಬಹುದು. ಈ ಸಂಕೇತವು ಯಾವುದೇ ವ್ಯಕ್ತಿಯ ಮೂಲಕ ಬರಬಹುದು, ಯಾವುದೇ ಸಂದೇಶದ ಮೂಲಕ ಬರಬಹುದು, ಅಥವಾ ಯಾವುದೇ ಕನಸಿನ ರೂಪದಲ್ಲಿಯೂ ಬರಬಹುದು. ಆದರೆ ನಿಜವಾದ ಪರೀಕ್ಷೆ ಎಂದರೆ ನೀವು ಅದನ್ನು ಗುರುತಿಸುತ್ತೀರಾ ಅಥವಾ ಇಲ್ಲವೇ ಎಂಬುದು. ಈಗ ಅತ್ಯಂತ ಪ್ರಮುಖವಾದ ಭಾಗವು ಬಾಕಿ ಇದೆ, ಏಕೆಂದರೆ ಮೂರನೇ ದಿವ್ಯ ಶಕ್ತಿಯ ರಹಸ್ಯವು ಇನ್ನು ಮುಂದೆ ಬರಲಿದೆ. ಇದೇ ಆ ಶಕ್ತಿಯಾಗಿದ್ದು ಇದರ ಸಂಬಂಧವು ನೇರವಾಗಿ ನಿಮ್ಮ ಅದೃಷ್ಟ, ನಿಮ್ಮ ಇಚ್ಛೆಗಳು ಮತ್ತು ನಿಮ್ಮ ಭವಿಷ್ಯದೊಂದಿಗೆ ಮುಖಾಮುಖಿಯಾಗಿದೆ. ಆದರೆ ಅದಕ್ಕಿಂತ ಮುಂಚೆ ಒಂದು ವಿಷಯವು ಭವಿಷ್ಯ ನಿಮ್ಮನ್ನು ಒಳಗಿನಿಂದ ಆಳವಾಗಿ ಯೋಚಿಸುವಂತೆ ಮಾಡಬಹುದು. ಬ್ರಹ್ಮಾಂಡವು ಯಾವುದೇ ಒಳ್ಳೆ ಕರ್ಮವನ್ನು ಮರೆಯುವುದಿಲ್ಲ ಮತ್ತು ಮುಂಬರುವ ಸಮಯದಲ್ಲಿ ಅದೇ ಕರ್ಮದ ಫಲವು ಯಾವುದೇ ಅನಿರೀಕ್ಷಿತ ರೂಪದಲ್ಲಿ ನಿಮಗೆ ಮರಳಿ ಸಿಗಬಹುದು. ಇದೇ ಕಾರಣಕ್ಕೆ ನಿಮ್ಮ ಅದೃಷ್ಟದ ಚಕ್ರವು ನಿಧಾನವಾಗಿ ಬದಲಾಗುತ್ತಿದೆ. ಈಗ ಕೊನೆಯ ಮತ್ತು ಅತ್ಯಂತ ಆಶ್ಚರ್ಯಕರ ಭವಿಷ್ಯವಾಣಿಯನ್ನು ಕೇಳಿ. ಗ್ರಹಗಳ ಸ್ಥಿತಿಯು ಕುಂಭರಾಶಿಯ ಅನೇಕ ಜನರ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಇಂಥ ಒಂದು ಅವಕಾಶವು ಬರಲಿದೆ ಎಂಬುದನ್ನು ತೋರಿಸುತ್ತಿದೆ. ಮೊದಲ ಬಾರಿಗೆ ನೋಡಿದಾಗ ಸಣ್ಣದಾಗಿ ಕಾಣಿಸಬಹುದು, ಕೆಲವು ಜನರು ಅದನ್ನು ನಿರ್ಲಕ್ಷಿಸಬಹುದು, ಇನ್ನು ಕೆಲವು ಜನರು ಅದನ್ನು ಮಹತ್ವವಿಲ್ಲದ್ದು ಎಂದು ಭಾವಿಸಬಹುದು. ಆದರೆ ಯಾವ ವ್ಯಕ್ತಿಯು ಅವಕಾಶವನ್ನು ಸರಿಯಾಗಿ ಗುರುತಿಸುತ್ತಾನೋ ಅವನಿಗೆ ಅದೇ ಅವಕಾಶವು ಒಂದು ದೊಡ್ಡ ಬದಲಾವಣೆಗೆ ಕಾರಣವಾಗಲಿದೆ. ಇದೇ ಆ ರಹಸ್ಯವಾಗಿದ್ದು ಇದನ್ನು ಮೂರು ದಿವ್ಯ ಶಕ್ತಿಗಳು ಸತತವಾಗಿ ನಿಮಗೆ ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಿವೆ. ಅವು ನಿಮ್ಮನ್ನು ಹೆದರಿಸಲು ಬಂದಿಲ್ಲ, ಬದಲಿಗೆ ನಿಮ್ಮನ್ನು ಎಚ್ಚರಿಸಲು ಬಂದಿವೆ. ನಿಮ್ಮ ಸಮಯವು ಬದಲಾಗಬಹುದು ಎಂಬುದನ್ನು ತಿಳಿಸಲು ಬಂದಿವೆ. ನಿಮ್ಮ ಪರಿಸ್ಥಿತಿಗಳು ಬದಲಾಗಬಹುದು, ನಿಮ್ಮ ಆರ್ಥಿಕ ಸ್ಥಿತಿಯು ಬದಲಾಗಬಹುದು ಮತ್ತು ನಿಮ್ಮ ಸಂಬಂಧಗಳು ಬದಲಾಗಬಹುದು. ಆದರೆ ಎಲ್ಲಕ್ಕಿಂತ ಮೊದಲು ನೀವು ನಿಮ್ಮ ಆಲೋಚನೆಯನ್ನು ಬದಲಾಯಿಸಬೇಕಾಗುತ್ತದೆ.
ಯಾವಾಗ ನಿಮ್ಮ ಆಲೋಚನೆಯು ಬದಲಾಗುತ್ತದೆಯೋ ಆಗಲೇ ನಿಮ್ಮ ಜೀವನದ ಮಾರ್ಗವು ಬದಲಾಗಲು ಪ್ರಾರಂಭವಾಗುತ್ತದೆ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಸಿಗುವ ಸಂಕೇತಗಳ ಕಡೆಗೆ ಗಮನ ಕೊಡಿ. ನಿಮ್ಮ ಮನಸ್ಸಿನ ಧ್ವನಿಯನ್ನು ಕೇಳಿ ಪ್ರಾರ್ಥನೆಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡಿ. ನಿಮ್ಮ ಮನೆಯಲ್ಲಿ ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳಿ ಮತ್ತು ದೇವರ ಮೇಲೆ ನಂಬಿಕೆಯನ್ನು ಇಡಿ. ದೇವರು ನಿಮಗಾಗಿ ಇಂಥ ಒಂದು ಮಾರ್ಗವನ್ನು ಸಿದ್ಧಪಡಿಸುತ್ತಿದ್ದಾರೆ. ಅದನ್ನು ನೀವು ಈಗ ಸಂಪೂರ್ಣವಾಗಿ ನೋಡಲು ಸಾಧ್ಯವಾಗುತ್ತಿಲ್ಲ. ಒಂದು ವೇಳೆ ದೇವರ ಕೃಪೆಯು ನಿಮ್ಮ ಜೀವನದಲ್ಲಿ ಸದಾ ಇರಬೇಕೆಂದು ನೀವು ಬಯಸಿದರೆ ಮನಸ್ಸಿನಲ್ಲಿ ಶ್ರದ್ಧೆಯನ್ನು ಇಟ್ಟುಕೊಳ್ಳಿ. ಈ ವಿಚಾರಗಳು ನಿಮ್ಮ ಜೀವನದ ದಿಕ್ಕಿಗೆ ಸಂಬಂಧಿಸಿದ್ದಾಗಿವೆ. ಕುಂಭರಾಶಿಯವರ ಪ್ರೇಮ ಜೀವನದ ಬಗ್ಗೆ ಒಂದು ವಿಶೇಷ ಸಂಕೇತವು ಕಾಣಿಸುತ್ತಿದೆ. ಒಂದು ವೇಳೆ ನೀವು ಮನಸ್ಸಿನಲ್ಲಿ ಯಾರನ್ನಾದರೂ ಇಷ್ಟಪಡುತ್ತಿದ್ದರೆ ಮುಂಬರುವ ಸಮಯವು ನಿಧಾನವಾಗಿ ನಿಮ್ಮ ನಡುವಿನ ದೂರವನ್ನು ಕಡಿಮೆ ಮಾಡಬಹುದು. ಯಾವುದೇ ಸಂಬಂಧದಲ್ಲಿ ತಪ್ಪು ತಿಳುವಳಿಕೆಗಳು ನಡೆಯುತ್ತಿದ್ದರೆ ಅದಕ್ಕೆ ಪರಿಹಾರದ ಮಾರ್ಗವೂ ಸಿಗಬಹುದು. ಆದರೆ ಇಲ್ಲಿ ಒಂದು ಎಚ್ಚರಿಕೆಯೂ ಇದೆ. ನಿಮ್ಮ ಮನಸ್ಸಿನ ಪ್ರತಿಯೊಂದು ವಿಷಯವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ಏಕೆಂದರೆ ನಿಮ್ಮ ಸುತ್ತಮುತ್ತ ಇಂಥ ಕೆಲವು ವ್ಯಕ್ತಿಗಳು ಇರಬಹುದು. ಅವರು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಬದಲಿಗೆ ಅವುಗಳ ದುರುಪಯೋಗವನ್ನು ಪಡೆದುಕೊಳ್ಳಲು ಪ್ರಯತ್ನಿಸಬಹುದು. ನೆನಪಿರಲಿ, ಪ್ರತಿಯೊಂದು ಮುಗುಳ್ನಗೆಯೂ ನಿಜವಾಗಿರುವುದಿಲ್ಲ, ಪ್ರತಿಯೊಂದು ಹೊಗಳಿಕೆಯೂ ಹೃದಯದಿಂದ ಬಂದಿರುವುದಿಲ್ಲ ಮತ್ತು ಪ್ರತಿಯೊಬ್ಬರ ಜೊತೆಯೂ ಸದಾಕಾಲ ಇರುವುದಿಲ್ಲ. ಆದರೆ ಚಿಂತೆ ಮಾಡಬೇಡಿ, ಏಕೆಂದರೆ ದೇವರ ಕೃಪೆಯು ಎಲ್ಲಿ ವ್ಯಕ್ತಿಯ ಮನಸ್ಸು ಪವಿತ್ರವಾಗಿರುತ್ತದೆಯೋ ಅತ್ಯಂತ ಹೆಚ್ಚಾಗಿ ಇರುತ್ತದೆ. ಈಗ ಹಣಕಾಸಿಗೆ ಸಂಬಂಧಿಸಿದ ಒಂದು ಪ್ರಮುಖ ವಿಷಯವೇನೆಂದರೆ ಕುಂಭರಾಶಿ ಅನೇಕ ಜನರ ಸಿಲುಕಿಕೊಂಡಿದ್ದ ಕೆಲಸಗಳು ಮುಂದೆ ಸಾಗಲಿವೆ. ಕೆಲವು ಜನರಿಗೆ ಹೊಸ ಆರ್ಥಿಕ ಅವಕಾಶಗಳು ಸಿಗಬಹುದು. ಕೆಲವು ಜನರಿಗೆ ತಮ್ಮ ಹಳೆಯ ಪ್ರಯತ್ನಗಳ ಫಲವು ಸಿಗುವ ಸಾಧ್ಯತೆಗಳಿವೆ ಮತ್ತು ಕೆಲವು ಜನರಿಗೆ ತಾವು ಕಲ್ಪನೆಯೂ ಮಾಡದಂಥ ಲಾಭವೂ ಸಿಗಲಿದೆ. ಆದರೆ ಇಲ್ಲಿ ಒಂದು ರಹಸ್ಯವು ಅಡಗಿದೆ. ಧನಯೋಗವು ಬೇಗನೆ ಬಲಿಶಾಲಿಯಾಗುತ್ತದೆ. ಯಾವಾಗ ನೀವು ಒಂದು ವಿಶೇಷ ತಪ್ಪು ಮಾಡುವುದರಿಂದ ದೂರವಿರುತ್ತೀರೋ ಅದು ಆ ತಪ್ಪೇ ಆತುರಪಡುವುದು. ಹೌದು, ಆತುರಪಡುವುದು ಬೇಡ, ಏಕೆಂದರೆ ಮುಂಬರುವ ಸಮಯದಲ್ಲಿ ಇಂಥ ಒಂದು ಅವಕಾಶವು ನಿಮ್ಮ ಮುಂದೆ ಬರಬಹುದು. ಅದು ಮೊದಲ ನೋಟಕ್ಕೆ ತುಂಬ ಆಕರ್ಷಕವಾಗಿ ಕಾಣಿಸುತ್ತದೆ. ಆದರೆ ಪ್ರತಿಯೊಂದು ಅವಕಾಶವು ತಕ್ಷಣವೇ ಹಿಡಿದುಕೊಳ್ಳುವುದು ಬುದ್ಧಿವಂತಿಕೆಯಲ್ಲ. ಕೆಲವು ಬಾರಿ ಕೆಲವು ಹೆಜ್ಜೆ ಹಿಂದೆ ನಿಂತು ಯೋಚಿಸುವುದು ಅತ್ಯಂತ ದೊಡ್ಡ ಲಾಭವನ್ನು ನೀಡುತ್ತದೆ. ಈಗ ಆ ಸಂಕೇತದ ಬಗ್ಗೆ ಮಾತನಾಡೋಣ. ಯಾವುದರ ಬಗ್ಗೆ ಆರಂಭದಲ್ಲಿ ಹೇಳಲಾಗಿತ್ತೋ ಅದು ನೆನಪಿದೆಯೇ? ನಾನು ನಿಮ್ಮ ಮನೆಯಲ್ಲಿ 3 ದಿವ್ಯ ಶಕ್ತಿಗಳು ಬರುತ್ತವೆ ಎಂದು ಹೇಳಿದ್ದೆ. ಈಗ ಅವುಗಳ ನಿಜವಾದ ಅರ್ಥವನ್ನು ಅರ್ಥ ಮಾಡಿಕೊಳ್ಳಿ. ಮೊದಲ ಶಕ್ತಿಯು ನಿಮ್ಮ ಮನೆಯಲ್ಲಿ ಬರುವ ಸಕಾರಾತ್ಮಕತೆ, ಪವಿತ್ರತೆ ಮತ್ತು ಶುಭ ಶಕ್ತಿಯ ಸಂಕೇತವಾಗಿದೆ. ಯಾವಾಗ ಮನೆಯಲ್ಲಿ ಪ್ರೇಮ, ಗೌರವ ಮತ್ತು ಶ್ರದ್ಧೆ ಇರುತ್ತದೆಯೋ ಆಗ ಆ ಶಕ್ತಿಯು ಸಕ್ರಿಯವಾಗಿರುತ್ತದೆ. ಎರಡನೇ ಶಕ್ತಿಯು ಎಚ್ಚರಿಕೆಯ ಸಂಕೇತವಾಗಿದೆ. ಅದು ನಿಮಗೆ ಬರಲಿರುವ ಅಪಾಯಗಳು, ತಪ್ಪು ಜನರು ಮತ್ತು ತಪ್ಪು ನಿರ್ಧಾರಗಳ ಬಗ್ಗೆ ಸೂಚನೆ ನೀಡುತ್ತದೆ. ಆದರೆ ಮೂರನೇ ಶಕ್ತಿಯು ಅತ್ಯಂತ ಅದ್ಭುತವಾಗಿದೆ. ಅದು ಹೊಸ ಅವಕಾಶಗಳ ಸಂಕೇತವಾಗಿದೆ. ಅದು ನಿಮ್ಮ ಅದೃಷ್ಟದ ಬಾಗಿಲಿನ ಸಂಕೇತವಾಗಿದೆ. ಅದು ಆ ಕ್ಷಣದ ಸಂಕೇತವಾಗಿದ್ದು, ಯಾವಾಗ ದೇವರು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಳಿಸುತ್ತಾರೋ ಆಗ ನಿಮಗೆ ಒಳಗಿನಿಂದಲೇ ಬದಲಾವಣೆಯ ಅನುಭವವಾಗಲು ಪ್ರಾರಂಭವಾಗುತ್ತದೆ. ಏನೋ ಹೊಸದು ನಡೆಯಲಿದೆ, ಏನೋ ದೊಡ್ಡದು ನಡೆಯಲಿದೆ ಮತ್ತು ಅದು ನಿಮ್ಮ ಪ್ರಸ್ತುತ ಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲದು ಎಂಬುದು ತಿಳಿಯುತ್ತದೆ. ಆದರೆ ನಿಜವಾದ ರಹಸ್ಯವು ಇನ್ನೂ ಬಾಕಿ ಇದೆ, ಏಕೆಂದರೆ ಈ ಬದಲಾವಣೆಯು ಯಾವ ಸಮಯದಲ್ಲಿ ಅತ್ಯಂತ ಹೆಚ್ಚು ಸಕ್ರಿಯವಾಗುತ್ತದೆ ಎಂಬುದನ್ನು ಗಮನವಿಟ್ಟು ಕೇಳಿ. ಇಂದಿನ ಶಕ್ತಿಯು ಸಾಯಂಕಾಲ ಮತ್ತು ರಾತ್ರಿಯ ಸಮಯ ನಿಮಗಾಗಿ ವಿಶೇಷ ಮಹತ್ವವನ್ನು ಹೊಂದಿದೆ ಎಂಬುದನ್ನು ತೋರಿಸುತ್ತಿದೆ. ಸೂರ್ಯಾಸ್ತದ ನಂತರ ಸಮಯವು ನಿಮಗೆ ಯಾವುದೇ ಸಂಕೇತವನ್ನು ನೀಡಬಹುದು. ಯಾವುದೇ ಆಲೋಚನೆಯು ಇದ್ದಕ್ಕಿದ್ದಂತೆ ನಿಮ್ಮ ಮನಸ್ಸಿನಲ್ಲಿ ಬರಬಹುದು, ಅಥವಾ ಯಾವುದೇ ವ್ಯಕ್ತಿಯು ನಿಮ್ಮನ್ನು ಸಂಪರ್ಕಿಸಬಹುದು. ಯಾವುದೇ ಶುಭ ವಾರ್ತೆಯು ಸಿಗಬಹುದು ಅಥವಾ ಇಂಥ ಒಂದು ಘಟನೆ ನಡೆಯಬಹುದು. ನೀವು ಮೊದಲು ಸಾಮಾನ್ಯವೆಂದು ಭಾವಿಸಬಹುದು, ಆದರೆ ನಂತರದಲ್ಲಿ ಅದೇ ಘಟನೆಯು ಪ್ರಮುಖವೆಂದು ಸಾಬೀತಾಗಬಹುದು. ಆದ್ದರಿಂದ ಮುಂಬರುವ ಕೆಲವು ಸಾಯಂಕಾಲದ ಸಮಯಗಳನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಈಗ ನಿಮಗೆ ಎಲ್ಲ ವಿಷಯಗಳು ಮುಗಿದಿವೆ ಎಂದು ಅನಿಸಬಹುದು, ಆದರೆ ಇಲ್ಲಿಯೇ ಅತ್ಯಂತ ದೊಡ್ಡ ತಿರುವು ಪ್ರಾರಂಭವಾಗುತ್ತದೆ, ಏಕೆಂದರೆ ಕುಂಭರಾಶಿಯವರಿಗೆ ಮತ್ತೊಂದು ಅಡಗಿರುವ ಸಂಕೇತವು ಕಾಣಿಸುತ್ತದೆ. ಈ ಸಂಕೇತವು ನಿಮ್ಮ ಕರ್ಮಗಳಿಗೆ ಸಂಬಂಧಿಸಿದ್ದಾಗಿದೆ. ನೀವು ಕಳೆದ ಸಮಯದಲ್ಲಿ ಯಾರಿಗಾದರೂ ಸಹಾಯ ಮಾಡಿದ್ದಲ್ಲಿ, ಯಾರಿಗಾದರೂ ಒಳ್ಳೆಯದನ್ನು ಮಾಡಿದ್ದಲ್ಲಿ ಅಥವಾ ಯಾರ ಬಗ್ಗೆ ಆದರೂ ಒಳ್ಳೆಯದನ್ನು ಯೋಚಿಸಿದ್ದಲ್ಲಿ ಬಹುಶಃ ನಿಮಗೆ ಅದರ ಫಲವು ತಕ್ಷಣವೇ ಸಿಗದೇ ಇರಬಹುದು. ನಿಮಗೆ ನಿಮ್ಮ ಒಳ್ಳೆಯತನವು ವ್ಯರ್ಥವಾಯಿತು ಎಂದು ಅನಿಸಿರಬಹುದು, ಆದರೆ ಹಾಗೆ ಆಗುವುದಿಲ್ಲ, ಏಕೆಂದರೆ ರಾಶಿಯವರ ಮುಂದೆ ಇಂದು ಬಂದಿರುವ ರಹಸ್ಯವು ಕೇವಲ ಒಂದು ಭವಿಷ್ಯವಾಣಿಯಾಗಿರದೆ ಅದು ನಿಮ್ಮ ಜೀವನದಲ್ಲಿ ಬದಲಾವಣೆಯ ಮುನ್ಸೂಚನೆ ಆಗಲೇ ಪ್ರಾರಂಭವಾಗಿದೆ ಮತ್ತು ಅದರ ಮೊದಲ ನೋಟವು ನಿಮಗೆ ಶೀಘ್ರದಲ್ಲೇ ಕಾಣಿಸಲಿದೆ ಎಂಬ ಸಂಕೇತವಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.